ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವ್ಯ ಸಂಹಿತೆಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ಋಷಿಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ವಾಯುದೇವರಿಂದ ಶಿವನ ಸ್ವತಂತ್ರ ಹಾಗೂ ಸರ್ವಾನುಗ್ರಹ ಸ್ವರೂಪದ ಪ್ರತಿಪಾದನೆಯನ್ನು ವಾಯುದೇವರು ಮಾಡುತ್ತಲಿರುವರು. ಅನಂತರ ಋಷಿಗಳು ಅನೇಕ ಕಾರಣಗಳನ್ನು ಕೊಟ್ಟು ಕೇಳುತ್ತಾರೆ. ವಾಯುದೇವರೇ, ಶಿವನು ಸದಾ ಶಾಂತ ಭಾವದಲ್ಲಿ ಇದ್ದು ಎಲ್ಲರ ಮೇಲೆ ಅನುಗ್ರಹ ಮಾಡುವುದಾದರೆ ಎಲ್ಲರ ಅಭಿಲಾಷೆಗಳನ್ನು ಒಟ್ಟಿಗೆ ಏಕೆ ಪೂರ್ಣವಾಗಿಸುವುದಿಲ್ಲ? ಎಲ್ಲವನ್ನೂ ಮಾಡಲು ಸಮರ್ಥನಾಗಿರುವಾಗ ಎಲ್ಲರನ್ನೂ ಒಂದೇ ಬಾರಿಗೆ ಬಂಧನದಿಂದ ಏಕೆ ಮುಕ್ತಗೊಳಿಸುವುದಿಲ್ಲ? ಅನಾದಿ ಕಾಲದಿಂದ ನಡೆದು ಬಂದಿರುವ ಎಲ್ಲ ವಿಚಿತ್ರ ಕರ್ಮಗಳು ಬೇರೆ ಬೇರೆಯಾಗಿವೆ. ಆದ್ದರಿಂದ ಎಲ್ಲರಿಗೆ ಒಂದೇ ರೀತಿಯ ಫಲ ಸಿಗುವುದಿಲ್ಲ ಎಂದು ಹೇಳಿದರೆ ಇದು ಸರಿಯಲ್ಲ. ಏಕೆಂದರೆ ಕರ್ಮಗಳ ವಿಚಿತ್ರತೆಯು ಇಲ್ಲಿ ನಿಯಾಮಕವಾಗಲಾರದು. ಕಾರಣ ಆ ಕರ್ಮಗಳು ಈಶ್ವರನು ಮಾಡಿಸುವುದರಿಂದಲೇ ಆಗುತ್ತವೆ. ಏಕೆಂದರೆ ಜಗತ್ತಿನ ಎಲ್ಲ ಕರ್ಮ ಕ್ರಿಯೆಗಳು ಭಗವಂತನ ಇಚ್ಛೆಯಿಂದಲೇ ನಡೆಯುವಂತಹುದು. ಈ ವಿಷಯದಲ್ಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ? ಮೇಲೆ ಹೇಳಿದ ಬೇರೆ ಬೇರೆ ಯುಕ್ತಿಗಳಿಂದ ಹರಡಿದ ನಾಸ್ತಿಕತೆಯು ಶೀಘ್ರವಾಗಿ ನಿವೃತ್ತಿಯಾಗುವಂತಹ ಉಪದೇಶವನ್ನು ಮಾಡಿರಿ. ವಾಯುದೇವರು ಹೇಳುತ್ತಾರೆ, ಬ್ರಾಹ್ಮಣರೇ, ನೀವು ಯುಕ್ತಿಗಳಿಂದ ಪ್ರೇರಿತರಾಗಿ ಉಪಸ್ಥಿತಗೊಳಿಸಿದ ಸಂಶಯವು ಉಚಿತವೇ ಆಗಿದೆ. ಏಕೆಂದರೆ ಯಾವುದೇ ಮಾತನ್ನು ತಿಳಿಯುವ ಇಚ್ಛೆಯಿಂದ ಅಥವಾ ತತ್ವಜ್ಞಾನಕ್ಕಾಗಿ ಕೇಳಿದ ಪ್ರಶ್ನೆಯು ಸಾಧು ಬುದ್ಧಿಯುಳ್ಳ ಪುರುಷರಲ್ಲಿ ನಾಸ್ತಿಕತೆಯನ್ನು ಉಂಟು ಮಾಡುವುದಿಲ್ಲ. ನಾನು ಈ ವಿಷಯದಲ್ಲಿ ಸತ್ಪುರುಷರ ಮೋಹವು ದೂರಗೊಳಿಸುವ ಪ್ರಮಾಣವನ್ನು ಪ್ರಸ್ತುತಪಡಿಸುವೆನು. ಅಸತ್ ಪುರುಷರ ಅನ್ಯಥಾ ಭಾವದಲ್ಲಿ ಪ್ರಭು ಶಿವನ ಕೃಪೆಯ ಅಭಾವವೇ ಕಾರಣವಾಗಿದೆ. ಪರಿಪೂರ್ಣ ಪರಮಾತ್ಮ ಶಿವನ ಪರಮಾನುಗ್ರಹವಲ್ಲದೆ ಯಾವ ಕರ್ತವ್ಯವೂ ಇಲ್ಲ ಎಂದು ನಿಶ್ಚಯಿಸಲಾಗಿದೆ. ಪರಾನುಗ್ರಹ ಕರ್ಮದಲ್ಲಿ ಸ್ವಭಾವವೇ ಪರ್ಯಾಪ್ತ, ಅಂದರೆ ಪೂರ್ಣತಃ ಸಮರ್ಥವಾಗಿದೆ. ಇಲ್ಲದಿದ್ದರೆ ಸ್ವಭಾವರಹಿತ ಪುರುಷನು ಯಾರ ಮೇಲೆಯೂ ಅನುಗ್ರಹವನ್ನು ಮಾಡಲಾರನು. ಪಶು ಮತ್ತು ಪಾಶರೂಪಿ ಇಡೀ ಜಗತ್ತೇ ಪರವೆಂದು ಹೇಳಲಾಗಿದೆ. ಅದು ಅನುಗ್ರಹಕ್ಕೆ ಪಾತ್ರವಾಗಿದೆ. ಪರವನ್ನು ಅನುಗ್ರಹಿಸಲು ಪತಿಯ ಆಜ್ಞೆಯ ಸಮನ್ವಯ ಅವಶ್ಯಕತೆ ಇದೆ. ಪತಿಯು ಆಜ್ಞೆ ಮಾಡುವವನು, ಅವನೇ ಸದಾ ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡುವನು. ಆ ಅನುಗ್ರಹಕ್ಕಾಗಿಯೇ ಆಜ್ಞಾರೂಪ ಅರ್ಥವನ್ನು ಸ್ವೀಕರಿಸಿದಾಗ ಶಿವನು ಪರತಂತ್ರವೆಂದು ಹೇಗೆ ಹೇಳಲಾಗುತ್ತದೆ? ಅನುಗ್ರಾಹಕನು ಇಲ್ಲದಿದ್ದರೆ ಅನುಗ್ರಹದ ಸಿದ್ಧಿಯೂ ಆಗಲಾರದು. ಆದ್ದರಿಂದ ಸ್ವಾತಂತ್ರ್ಯ ಶಬ್ದದ ಅರ್ಥವನ್ನು ಅಪೇಕ್ಷಿಸದಿರುವುದೇ ಅನುಗ್ರಹದ ಲಕ್ಷಣವಾಗಿದೆ. ಅನುಗ್ರಾಹ್ಯವು ಪರತಂತ್ರವೆಂದು ತಿಳಿಯಲಾಗುತ್ತದೆ. ಏಕೆಂದರೆ ಪತಿಯ ಅನುಗ್ರಹವಿಲ್ಲದೆ, ಅಂದರೆ ಪಶುಪತಿಯಾದವನ ಅನುಗ್ರಹವಿಲ್ಲದೆ ಅವನಿಗೆ ಭೋಗ ಮೋಕ್ಷಗಳು ದೊರೆಯಲಾರವು. ಮೂರ್ತ್ಯಾತ್ಮನು ಕೂಡ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಏಕೆಂದರೆ ಅವನಿಂದಲೂ ಶಿವನ ಆಜ್ಞೆಯ ನಿವೃತ್ತಿಯಾಗುವುದಿಲ್ಲ. ಅವನು ಕೂಡ ಶಿವನ ಆಜ್ಞೆಯಿಂದ ಹೊರಗಿಲ್ಲ. ಇಲ್ಲಿ ಶಿವನ ಆಜ್ಞೆಗೆ ಅಧೀನವಲ್ಲದ ಯಾವುದೇ ವಸ್ತುವು ಇಲ್ಲ. ಸಕಲ ಅಂದರೆ ಸಗುಣ ಮತ್ತು ಸಾಕಾರ ಈ ರೀತಿಯಾಗಿ ಸಕಲನಾಗಿದ್ದರೂ ಯಾರಿಂದ ನಮಗೆ ನಿಷ್ಕಲ, ಅಂದರೆ ನಿರ್ಗುಣ ಅಥವಾ ನಿರಾಕಾರ ಶಿವನ ಪ್ರಾಪ್ತಿಯಾಗುವುದು? ಆ ಮೂರ್ತಿ ಅಥವಾ ಲಿಂಗದ ರೂಪದಲ್ಲಿ ಸಾಕ್ಷಾತ್ ಶಿವನೇ ವಿರಾಜಮಾನನಾಗಿದ್ದಾನೆ. ಅದು ಶಿವನ ಮೂರ್ತಿಯಾಗಿದೆ ಎಂಬ ಮಾತು ಉಪಚಾರದಿಂದ ಹೇಳಲಾಗುತ್ತದೆ. ಸಾಕ್ಷಾತ್ ನಿಷ್ಕಲ ಹಾಗೂ ಪರಮ ಕಾರಣರೂಪಿ ಶಿವನು ಯಾರಿಗೂ ಸಾಕಾರ ಅನುಭವದಿಂದ ಉಪಲಕ್ಷಿತನಾಗುವುದಿಲ್ಲ ಎಂಬ ಮಾತು ಇಲ್ಲ. ಇಲ್ಲಿ ಪ್ರಮಾಣಗಮ್ಯವಾಗುವುದು ಅವನ ಸ್ವಭಾವದ ಉಪಾಪಾದಕವಲ್ಲ. ಪ್ರಮಾಣ ಅಥವಾ ಪ್ರತೀಕ ಮಾತ್ರದಿಂದ ಅಪೇಕ್ಷಿತ ಬುದ್ಧಿಯು ಉದಯವಾಗುವುದಿಲ್ಲ. ಅವನು ಪರಮ ತತ್ವದ ಉಪಲಕ್ಷಣ ಮಾತ್ರನಾಗಿರುವನು. ಇದಲ್ಲದೆ ಅದರ ಬೇರೆ ಯಾವುದೇ ಅಭಿಪ್ರಾಯವಿಲ್ಲ. ಯಾವುದಾದರೂ ಮೂರ್ತಿಯೇ ಆತ್ಮನ ಸಾಕ್ಷಾತ್ ಉಪಲಕ್ಷಣವಾಗಬಲ್ಲದು. ಶಿವನ ಮೂರ್ತಿಯಾಗಿದೆ. ಈ ಮಾತಿನ ಅಭಿಪ್ರಾಯವು ಆ ಮೂರ್ತಿಯ ರೂಪದಲ್ಲಿ ಪರಮ ಶಿವನು ವಿರಾಜಮಾನನಾಗಿದ್ದಾನೆ ಎಂಬುದೇ ಆಗಿದೆ.
ಮೂರ್ತಿಯು ಅವನ ಅಂದರೆ ಶಿವನ ಉಪಲಕ್ಷಣವಾಗಿದೆ. ಕಾಷ್ಟಾದಿ ಆಲಂಬನದ ಆಶ್ರಯವಿಲ್ಲದೆ ಕೇವಲ ಅಗ್ನಿಯು ಎಲ್ಲಿಯೂ ದೊರೆಯಲಾರದು. ಹಾಗೆಯೇ ಶಿವನೂ ಕೂಡ ಮೂರ್ತ್ಯಾತ್ಮದಲ್ಲಿ ಆರೂಢನಾಗದೆ ಉಪಲಬ್ಧನಾಗಲಾರನು. ಇದೇ ವಸ್ತು ಸ್ಥಿತಿಯಾಗಿದೆ. ನೀನು ಅಗ್ನಿಯನ್ನು ತೆಗೆದುಕೊಂಡು ಬಾ ಎಂದು ಯಾರಲ್ಲಾದರೂ ಹೇಳಿದರೆ ಉರಿಯುವ ಕಟ್ಟಿಗೆ, ಕೆಂಡ ಇವುಗಳಿಲ್ಲದೆ ಅವನಿಂದ ಸಾಕ್ಷಾತ್ ಅಗ್ನಿಯನ್ನು ತರಲಾಗುವುದಿಲ್ಲ. ಹಾಗೆಯೇ ಶಿವನ ಪೂಜೆಯೂ ಕೂಡ ಮೂರ್ತಿ ರೂಪದಲ್ಲೇ ಆಗಬಲ್ಲದು, ಇಲ್ಲದಿದ್ದರೆ ಇಲ್ಲ. ಅದಕ್ಕಾಗಿ ಪೂಜಾದಿಗಳಲ್ಲಿ ಮೂರ್ತ್ಯಾತ್ಮ ಇದರ ಪರಿಕಲ್ಪನೆ ಬೆಳೆಯುತ್ತದೆ. ಏಕೆಂದರೆ ಮೂರ್ತಾತ್ಮನ ಕುರಿತು ಮಾಡಲಾಗುವುದನ್ನು ಸಾಕ್ಷಾತ್ ಶಿವನ ಕುರಿತು ಮಾಡಲಾಯಿತೆಂದು ತಿಳಿಯಲಾಗಿದೆ. ಲಿಂಗಾದಿಗಳಲ್ಲಿ ವಿಶೇಷವಾಗಿ ಅರ್ಚಾ ವಿಗ್ರಹಕ್ಕೆ ಮಾಡುವ ಪೂಜಾ ಕೃತ್ಯವು ಭಗವಾನ್ ಶಿವನ ಪೂಜೆಯೇ ಆಗಿದೆ. ಆಯಾಯ ಮೂರ್ತಿಗಳ ರೂಪದಲ್ಲಿ ಶಿವನ ಭಾವನೆ ಮೂಡಿಯೇ ನಾವು ಶಿವನನ್ನೇ ಉಪಾಸಿಸುತ್ತೇವೆ. ಪರಮೇಷ್ಠಿ ಶಿವನು ಮೂರ್ತ್ಯಾತ್ಮನ ಮೇಲೆ ಅನುಗ್ರಹ ಮಾಡುವಂತೆಯೇ ಮೂರ್ತ್ಯಾತ್ಮದಲ್ಲಿ ಸ್ಥಿತನಾದ ಶಿವನು ಪಶುಗಳಾದ ನಮ್ಮ ಮೇಲೆಯೂ ಅನುಗ್ರಹ ಮಾಡುತ್ತಾನೆ. ಪರಮೇಷ್ಠಿ ಶಿವನು ಜನರ ಮೇಲೆ ಅನುಗ್ರಹ ಮಾಡಲಿಕ್ಕಾಗಿಯೇ ಸದಾಶಿವನೇ ಆದಿ ಸಮಸ್ತ ಮೂರ್ತ್ಯಾತ್ಮಗಳನ್ನು ಅಧಿಷ್ಠಿತ ಅಂದರೆ ತನ್ನ ಆಜ್ಞೆಯಲ್ಲಿ ಇರಿಸಿ ಅನುಗ್ರಹೀತಗೊಳಿಸಿರುವನು. ಭಗವಾನ್ ಶಿವನು ಎಲ್ಲರ ಮೇಲೆ ಅನುಗ್ರಹವನ್ನೇ ಮಾಡುತ್ತಾನೆ, ಯಾರನ್ನೂ ನಿಗ್ರಹಿಸುವುದಿಲ್ಲ. ಏಕೆಂದರೆ ನಿಗ್ರಹ ಮಾಡುವ ಜನರಲ್ಲಿ ಇರುವ ದೋಷಗಳು ಶಿವನಲ್ಲಿ ಸಂಭವಿಸಲಾರವು. ಬ್ರಹ್ಮಾದಿಗಳ ಕುರಿತು ನೋಡಲಾಗುವ ನಿಗ್ರಹವೂ ಕೂಡ ಶ್ರೀಕಂಠಮೂರ್ತಿ ಶಿವನಿಂದ ಲೋಕಹಿತಕ್ಕಾಗಿಯೇ ಮಾಡಲಾಗಿದೆ. ವಿದ್ವಾಂಸರ ದೃಷ್ಟಿಯಲ್ಲಿ ನಿಗ್ರಹವು ಸ್ವರೂಪತಃ ದೂಷಿತವಲ್ಲ. ಅದು ರಾಗದ್ವೇಷದಿಂದ ಪ್ರೇರಿತನಾಗಿ ಮಾಡಿದಾಗಲೇ ನಿಂದನೀಯವೆಂದು ತಿಳಿಯಲಾಗಿದೆ. ಅದಕ್ಕಾಗಿ ದಂಡನೀಯ ಅಪರಾಧಿಗಳಿಗೆ ರಾಜರಿಂದ ಸಿಗುವ ದಂಡನೆಯ ಪ್ರಶಂಸೆ ಮಾಡಲಾಗುತ್ತದೆ. ಸಾಧುಗಳನ್ನು ರಕ್ಷಿಸಬೇಕಾದರೆ ಅಸಾಧುವಿನ ನಿವಾರಣೆಯನ್ನು ಮಾಡಲೇಬೇಕಾಗುವುದು. ಮೊದಲಿಗೆ ಸಾಮ ಮೊದಲಾದ 3 ಉಪಾಯಗಳಿಂದ ಅಸಾಧುವಿನ ನಿವಾರಣೆಯ ಪ್ರಯತ್ನವನ್ನು ಮಾಡಲಾಗುತ್ತದೆ. ಆ ಪ್ರಯತ್ನಗಳು ಸಫಲವಾಗದಿದ್ದರೆ ಕೊನೆಯಲ್ಲಿ 4ನೆಯ ಉಪಾಯವಾದ ದಂಡವನ್ನೇ ಆಶ್ರಯಿಸಲಾಗುವುದು. ಈ ದಂಡಾಂತ ಅನುಶಾಸನವನ್ನು ಲೋಕಹಿತಕ್ಕಾಗಿಯೇ ಮಾಡಬೇಕು. ಇದೇ ಅದರ ಔಚಿತ್ಯವನ್ನು ತೋರಿಸುತ್ತದೆ. ಅನುಶಾಸನವು ಇದಕ್ಕೆ ವಿಪರೀತವಾಗಿದ್ದರೆ ಅದನ್ನು ಅಹಿತಕರವೆಂದು ಹೇಳುತ್ತಾರೆ. ಸದಾ ಹಿತದಲ್ಲೇ ತೊಡಗಿರುವವನು ಈಶ್ವರನ ದೃಷ್ಟಾಂತವನ್ನು ತನ್ನ ಮುಂದಿಟ್ಟುಕೊಳ್ಳಬೇಕು. ಈಶ್ವರನು ಕೇವಲ ದುಷ್ಟರನ್ನೇ ದಂಡಿಸುವನು, ಅದಕ್ಕಾಗಿ ನಿರ್ದೋಷನೆಂದು ಹೇಳಲ್ಪಡುವನು. ಆದ್ದರಿಂದ ದುಷ್ಟರಿಗೆ ಮಾತ್ರ ದಂಡವನ್ನು ಕೊಡುವವನು ನಿಗ್ರಹ ಕರ್ಮದಿಂದಾಗಿ ಸತ್ಪುರುಷರಿಂದ ಲಾಂಛಿತನನ್ನಾಗಿ ಹೇಗೆ ಮಾಡಲಾದೀತು? ಲೋಕದಲ್ಲಿ ಎಲ್ಲೇ ನಿಗ್ರಹ ನಡೆದರೂ ಅದು ವಿದ್ವೇಷಪೂರ್ವಕವಲ್ಲದಿದ್ದರೆ ಶ್ರೇಷ್ಠವೆಂದೇ ತಿಳಿಯಲಾಗುತ್ತದೆ. ತಂದೆಯು ಮಗನನ್ನು ದಂಡಿಸಿ ಅವನನ್ನು ಹೆಚ್ಚು ಶಿಕ್ಷಿತನನ್ನಾಗಿಸುವನು. ಅವನು ಮಗನನ್ನು ದ್ವೇಷಿಸುವುದಿಲ್ಲ. ಶಿವನ ಆಜ್ಞೆಯ ಪಾಲನೆಯೇ ಹಿತವಾಗಿದೆ. ಆ ಹಿತವೇ ಅವನ ಅನುಗ್ರಹವಾಗಿದೆ. ಆದ್ದರಿಂದ ಎಲ್ಲರನ್ನೂ ಹಿತದಲ್ಲಿ ನಿಯುಕ್ತಗೊಳಿಸುವ ಶಿವನು ಎಲ್ಲರ ಮೇಲೆ ಅನುಗ್ರಹ ಮಾಡುವವನೆಂದು ಹೇಳಲಾಗಿದೆ. ಉಪಕಾರ ಶಬ್ದದ ಅರ್ಥವನ್ನು ಕೂಡ ಅನುಗ್ರಹವೆಂದೇ ಹೇಳಲಾಗಿದೆ. ಏಕೆಂದರೆ ಉಪಕಾರವು ಹಿತರೂಪವೇ ಆಗಿರುತ್ತದೆ. ಆದ್ದರಿಂದ ಎಲ್ಲರ ಉಪಕಾರವನ್ನು ಮಾಡುವ ಶಿವನು ಸರ್ವಾನುಗ್ರಾಹಕನಾಗಿದ್ದಾನೆ. ಶಿವನಿಂದ ಜಡ ಚೇತನವೆಲ್ಲವೂ ಸದಾ ಹಿತದಲ್ಲಿ ನಿಯುಕ್ತವಾಗುತ್ತದೆ. ಆದರೆ ಎಲ್ಲರಿಗೆ ಒಂದೇ ಸಲಕ್ಕೆ ಮತ್ತು ಒಂದೇ ರೀತಿಯ ಹಿತದ ಉಪಲಬ್ಧಿಯು ಆಗದಿರುವುದರಲ್ಲಿ ಅವುಗಳ ಸ್ವಭಾವವೇ ಪ್ರತಿಬಂಧಕವಾಗಿದೆ. ಸೂರ್ಯನು ತನ್ನ ಕಿರಣಗಳಿಂದ ಎಲ್ಲ ಕಮಲಗಳನ್ನು ವಿಕಸಿತಗೊಳಿಸಲು ಪ್ರೇರೇಪಿಸುವನು. ಆದರೆ ಅವು ತಮ್ಮ ತಮ್ಮ ಸ್ವಭಾವಕ್ಕನುಸಾರವಾಗಿ ಒಟ್ಟಿಗೆ ಒಂದೇ ರೀತಿಯಲ್ಲಿ ವಿಕಸಿತವಾಗುವುದಿಲ್ಲ. ಸ್ವಭಾವವು ಕೂಡ ಪದಾರ್ಥಗಳ ಭಾವಿ ಅರ್ಥದ ಕಾರಣವಾಗುತ್ತದೆ. ಆದರೆ ಅದು ನಷ್ಟವಾದರೂ ಅರ್ಥವನ್ನು ಕರ್ತೃಗಳಿಗೆ ಸಿದ್ಧ ಮಾಡಲಾರದು. ಅಗ್ನಿಯ ಸಂಯೋಗವು ಸುವರ್ಣವನ್ನು ಕರಗಿಸುತ್ತದೆ, ಇದ್ದಲು ಅಥವಾ ಕೆಂಡವನ್ನಲ್ಲ. ಹಾಗೆಯೇ ಭಗವಾನ್ ಶಿವನು ಪರಿಪಕ್ವ ಮಲವುಳ್ಳ ಪಶುಗಳನ್ನೇ ಬಂಧನ ಮುಕ್ತಗೊಳಿಸುವನು, ಇತರರನ್ನಲ್ಲ. ಯಾವ ವಸ್ತುವು ಹೇಗೆ ಇರಬೇಕೋ ಹಾಗೆ ಅದು ಸ್ವತಃ ಆಗಲಾರದು.
ಹಾಗೆಯೇ ಆಗಲು ಕರ್ತೃವಿನ ಭಾವನೆಯ ಸಹಯೋಗವೂ ಇರುವ ಅವಶ್ಯಕತೆ ಇದೆ. ಕರ್ತೃವಿನ ಭಾವನೆಯಿಲ್ಲದೆ ಹೀಗಾಗುವುದು ಸಂಭವವಿಲ್ಲ. ಆದ್ದರಿಂದ ಕರ್ತೃನು ಸದಾ ಸ್ವತಂತ್ರನಾಗಿರುತ್ತಾನೆ. ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡುವ ಶಿವನು ಹೇಗೆ ಸ್ವಭಾವದಿಂದಲೇ ನಿರ್ಮಲನಾಗಿರುವನು, ಹಾಗೆಯೇ ಜೀವ ಸಂಜ್ಞೆಯನ್ನು ಪಡೆದ ಆತ್ಮಗಳು ಸ್ವಭಾವತಃ ಮಲಿನರಾಗಿರುತ್ತಾರೆ. ಹೀಗೆ ಇಲ್ಲದೆ ಇರುತ್ತಿದ್ದರೆ ಆ ಜೀವರು ನಿಯಮಪೂರ್ವಕ ಸಂಸಾರದಲ್ಲಿ ಏಕೆ ಅಲೆಯುತ್ತಿದ್ದರು? ಹಾಗೂ ಶಿವನು ಸಂಸಾರ ಬಂಧನದಿಂದ ಅತೀತನಾಗಿ ಏಕೆ ಇರುತ್ತಾನೆ? ವಿದ್ವಾಂಸರು ಕರ್ಮ ಮತ್ತು ಮಾಯೆಯ ಬಂಧನವನ್ನೇ ಜೀವಿಯ ಸಂಸಾರವೆಂದು ಹೇಳುತ್ತಾರೆ. ಆ ಈ ಬಂಧನವು ಜೀವಿಗೆ ಮಾತ್ರ ಉಂಟಾಗುತ್ತದೆ, ಶಿವನಿಗೆ ಇಲ್ಲ. ಇದರಲ್ಲಿ ಜೀವಿಯ ಸ್ವಾಭಾವಿಕ ಮಲವೇ ಕಾರಣವಾಗಿದೆ. ಆ ಕಾರಣೀಭೂತ ಮಲವು ಜೀವಿಗಳ ತಮ್ಮ ಸ್ವಭಾವವೇ ಆಗಿದೆ, ಆಗಂತುಕವಲ್ಲ. ಆಗಂತುಕವಾಗಿದ್ದರೆ ಯಾರಿಗಾದರೂ ಯಾವುದೇ ಕಾರಣದಿಂದ ಬಂಧನ ಉಂಟಾಗುತ್ತಿತ್ತು. ಈ ಹೇತುವು ಒಂದೇ ಆಗಿದೆ, ಏಕೆಂದರೆ ಎಲ್ಲ ಜೀವರ ಸ್ವಭಾವವು ಒಂದೇ ರೀತಿಯಾಗಿದೆ. ಎಲ್ಲರಲ್ಲಿ ಒಂದೇ ರೀತಿಯ ಆತ್ಮಭಾವವಿದ್ದರೂ ಮಲದ ದೋಷದಿಂದ ಕೆಲವು ಜೀವರು ಬದ್ಧರಾಗಿದ್ದಾರೆ, ಮಲದೋಷ ಇಲ್ಲದವರು ಮುಕ್ತರಾಗಿದ್ದಾರೆ. ಬದ್ಧ ಜೀವರಲ್ಲಿಯೂ ಕೆಲವು ಜನರು ಲಯ ಮತ್ತು ಭೋಗದ ಅಧಿಕಾರಕ್ಕನುಸಾರ ಉತ್ಕೃಷ್ಟ ಹಾಗೂ ನಿಕೃಷ್ಟರಾಗಿ ಜ್ಞಾನ ಮತ್ತು ಐಶ್ವರ್ಯಾದಿಗಳ ವಿಷಮತೆ ಪ್ರಾಪ್ತವಾಗುತ್ತದೆ. ಅರ್ಥಾತ್ ಕೆಲವು ಜನರು ಹೆಚ್ಚು ಜ್ಞಾನ ಹಾಗೂ ಐಶ್ವರ್ಯದಿಂದ ಕೂಡಿರುತ್ತಾರೆ, ಕೆಲವರು ಕಡಿಮೆ, ಕೆಲವರು ಮೂರ್ತ್ಯಾತ್ಮಕರಾಗುತ್ತಾರೆ, ಕೆಲವರು ಸಾಕ್ಷಾತ್ ಶಿವನ ಸಮೀಪ ಸಂಚರಿಸುವವರಾಗುತ್ತಾರೆ. ಮೂರ್ತ್ಯಾತ್ಮರಲ್ಲಿಯೂ ಕೆಲವರು ಶಿವಸ್ವರೂಪರಾಗಿ 6 ಅಧ್ವಾಗಳ ಮೇಲೆ ಸ್ಥಿತರಾಗುತ್ತಾರೆ, ಕೆಲವರು ಅಧ್ವಾಗಳ ಮಧ್ಯಮಾರ್ಗದಲ್ಲಿ ಮಹೇಶ್ವರರಾಗಿ ಇರುತ್ತಾರೆ, ಮತ್ತು ಕೆಲವರು ನಿಮ್ನ ಭಾಗದಲ್ಲಿ ರುದ್ರ ರೂಪದಿಂದ ಸ್ಥಿತರಾಗುತ್ತಾರೆ. ಶಿವನ ಸಮೀಪವರ್ತಿಗಳು ಸ್ವರೂಪದಲ್ಲಿಯೂ ಮಾಯೆಯ ಅತೀತರಾದ ಕಾರಣ ಉತ್ಕೃಷ್ಟ, ಮಧ್ಯಮ, ನಿಕೃಷ್ಟ ಎಂಬ ಭೇದದಿಂದ 3 ಶ್ರೇಣಿಗಳಿವೆ. ಅಲ್ಲಿ ಕೆಳಗಿನ ಸ್ಥಾನದಲ್ಲಿ ಆತ್ಮನ ಸ್ಥಿತಿಯಾಗಿದೆ, ಮಧ್ಯಮ ಸ್ಥಾನದಲ್ಲಿ ಅಂತರಾತ್ಮನ ಸ್ಥಿತಿಯಾಗಿದೆ, ಎಲ್ಲಕ್ಕಿಂತ ಉತ್ಕೃಷ್ಟ ಶ್ರೇಣಿಯ ಸ್ಥಾನದಲ್ಲಿ ಪರಮಾತ್ಮನ ಸ್ಥಿತಿಯಾಗಿದೆ. ಇವರನ್ನೇ ಕ್ರಮವಾಗಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರೆಂದು ಹೇಳುತ್ತಾರೆ. ಕೆಲವು ವಸು ಅಥವಾ ಜೀವರು ಪರಮಾತ್ಮ ಪದವನ್ನು ಆಶ್ರಯಿಸುವರು, ಕೆಲವರು ಅಂತರಾತ್ಮ ಪದವನ್ನು ಹಾಗೂ ಕೆಲವರು ಆತ್ಮ ಪದದಲ್ಲಿ ಪ್ರತಿಷ್ಠಿತರಾಗುವರು. ಭಗವಾನ್ ಶಿವನು ಆಯಾಸವಿಲ್ಲದೆ ಸಮಸ್ತ ಪಶುಗಳನ್ನು ಬಂಧನ ಮುಕ್ತಗೊಳಿಸಲು ಸಮರ್ಥನಾಗಿದ್ದಾನೆ. ಹಾಗಿರುವಾಗ ಅವುಗಳನ್ನು ಬಂಧನದಲ್ಲಿ ಹಾಕಿ ಏಕೆ ದುಃಖವನ್ನು ಕೊಡುವನು? ಇಲ್ಲಿ ಇಂತಹ ವಿಚಾರ ಅಥವಾ ಸಂದೇಹವನ್ನು ಮಾಡಬಾರದು, ಏಕೆಂದರೆ ಇಡೀ ಜಗತ್ತು ದುಃಖ ರೂಪವೇ ಆಗಿದೆ. ಹೀಗೆ ವಿಚಾರವಾದಿಗಳ ನಿಶ್ಚಿತ ಸಿದ್ಧಾಂತವಾಗಿದೆ. ಸ್ವಭಾವತಃ ದುಃಖಮಯವಾದುದು ದುಃಖರಹಿತ ಹೇಗಾಗಬಲ್ಲದು? ಸ್ವಭಾವದಲ್ಲಿ ತಿರುಗು ಮುರುಗು ಆಗಲಾರದು. ವೈದ್ಯನ ಔಷಧದಿಂದ ರೋಗವು ಅರೋಗವಾಗುವುದಿಲ್ಲ. ಅವನು ರೋಗಪೀಡಿತ ಮನುಷ್ಯನನ್ನು ತನ್ನ ಔಷಧಿಯಿಂದ ಸುಖವಾಗಿ ಉದ್ಧರಿಸುವನು. ಹೀಗೆಯೇ ಸ್ವಭಾವತಃ ಮಲಿನ ಮತ್ತು ದುಃಖಿತರಾದ ಪಶುಗಳಿಗೆ ತನ್ನ ಆತ್ಮರೂಪಿ ಔಷಧಿಯನ್ನು ಕೊಟ್ಟು ಶಿವನು ದುಃಖದಿಂದ ಬಿಡುಗಡೆಗೊಳಿಸುವನು. ರೋಗ ಉಂಟಾಗುವುದರಲ್ಲಿ ವೈದ್ಯನು ಕಾರಣವಲ್ಲ, ಆದರೆ ಜಗತ್ತಿನ ಉತ್ಪತ್ತಿಯಲ್ಲಿ ಶಿವನು ಕಾರಣನಾಗಿದ್ದಾನೆ. ಆದ್ದರಿಂದ ರೋಗ ಮತ್ತು ವೈದ್ಯನ ದೃಷ್ಟಾಂತದಿಂದ ಶಿವ ಹಾಗೂ ಜಗತ್ತಿನ ದಾರ್ಷ್ಟ್ಯಾಂತದಲ್ಲಿ ಸಮಾನತೆ ಇಲ್ಲ. ಅದಕ್ಕಾಗಿ ಇದರಿಂದಾಗಿ ಶಿವನ ಮೇಲೆ ದೋಷಾರೋಪಣೆ ಮಾಡಲಾಗುವುದಿಲ್ಲ. ದುಃಖವು ಸ್ವಭಾವ ಸಿದ್ಧವಾದಾಗ ಶಿವನು ಅದರ ಕಾರಣ ಹೇಗಾಗಬಲ್ಲನು? ಜೀವಿಗಳಲ್ಲಿ ಇರುವ ಸ್ವಾಭಾವಿಕ ಮಲವೇ ಅವರನ್ನು ಸಂಸಾರ ಚಕ್ರದಲ್ಲಿ ಕೆಡಹುವುದು. ಸಂಸಾರಕ್ಕೆ ಕಾರಣಭೂತ ಮಲವು ಅಚೇತನ ಮಾಯಾದಿಗಳು ಶಿವನ ಸಾನ್ನಿಧ್ಯವನ್ನು ಪಡೆಯದೆ ಸ್ವತಃ ಚೇಷ್ಟಾಶೀಲವಾಗಲಾರವು. ಚುಂಬಕವು ಕಬ್ಬಿಣದ ಸಾನ್ನಿಧ್ಯವನ್ನು ಪಡೆದೇ ಉಪಕಾರಕವಾಗುತ್ತದೆ, ಕಬ್ಬಿಣವನ್ನು ಸೆಳೆಯುತ್ತದೆ. ಹಾಗೆಯೇ ಶಿವನೂ ಕೂಡ ಜಡ ಮಾಯಾದಿಗಳ ಸಾನ್ನಿಧ್ಯವನ್ನು ಪಡೆದೇ ಅವುಗಳ ಉಪಕಾರಕನಾಗುತ್ತಾನೆ, ಅವನ್ನು ಚೇಷ್ಟಿತಗೊಳಿಸುವನು. ಅವನು ಇರುವ ಸಾನ್ನಿಧ್ಯವನ್ನು ಕಾರಣವಿಲ್ಲದೆ ದೂರ ಇರಿಸಲಾಗುವುದಿಲ್ಲ.
ಆದ್ದರಿಂದ ಜಗತ್ತಿಗಾಗಿ ಸದಾ ಅಜ್ಞಾತನಾಗಿರುವ ಶಿವನೇ ಅದರ ಅಧಿಷ್ಠಾನನೂ ಆಗಿದ್ದಾನೆ. ಶಿವನಲ್ಲದೆ ಇಲ್ಲಿ ಯಾರೂ ಕೂಡ ಪ್ರವೃತ್ತ ಅಂದರೆ ಚೇಷ್ಟಾಶೀಲನಾಗುವುದಿಲ್ಲ. ಅವನ ಆಜ್ಞೆಯಿಲ್ಲದೆ ಒಂದು ಎಲೆಯೂ ಅಲುಗಾಡುವುದಿಲ್ಲ. ಅವನಿಂದ ಪ್ರೇರಿತವಾಗಿಯೇ ಈ ಜಗತ್ತೆಲ್ಲವೂ ಬೇರೆ ಬೇರೆ ವಿಧದ ಚೇಷ್ಟೆಗಳನ್ನು ಮಾಡುತ್ತದೆ. ಆದರೆ ಆ ಶಿವನು ಎಂದೂ ಮೋಹಿತನಾಗುವುದಿಲ್ಲ. ಅವನ ಆಜ್ಞಾರೂಪಿಣಿ ಶಕ್ತಿಯೇ ಎಲ್ಲರ ನಿಯಂತ್ರಣ ಮಾಡುತ್ತದೆ. ಆಕೆಗೆ ಎಲ್ಲ ಕಡೆಗೆ ಮುಖಗಳಿವೆ. ಅವಳೇ ಸದಾ ಈ ದೃಶ್ಯ ಪ್ರಪಂಚವನ್ನು ವಿಸ್ತರಿಸಿರುವಳು. ಆದರೂ ಅವಳ ದೋಷದಿಂದ ಶಿವನು ದೂಷಿತನಾಗುವುದಿಲ್ಲ. ದುರ್ಬುದ್ಧಿಯುಳ್ಳ ಮಾನವರು ಮೋಹವಶದಿಂದ ಇದಕ್ಕೆ ವಿರುದ್ಧವಾದ ಮಾನ್ಯತೆಯನ್ನೇ ಇಡುವವನು ನಾಶವಾಗಿ ಹೋಗುತ್ತಾನೆ. ಶಿವನ ಶಕ್ತಿಯ ವೈಭವದಿಂದಲೇ ಜಗತ್ತು ನಡೆಯುತ್ತಾ ಇದೆ. ಆದರೂ ಇದರಿಂದ ಶಿವನು ದೂಷಿತನಾಗುವುದಿಲ್ಲ. ಇದೇ ಸಮಯದಲ್ಲಿ ಆಕಾಶದಿಂದ ಅಶರೀರವಾಣಿಯೊಂದು ಸತ್ಯಂ ಓಂ ಅಮೃತಂ ಸೌಮ್ಯಂ ಹೀಗೆ ಸ್ಪಷ್ಟವಾಗಿ ನುಡಿಯಿತು. ಅದನ್ನು ಕೇಳಿ ಎಲ್ಲ ಜನರು ಬಹಳ ಪ್ರಸನ್ನರಾದರು. ಅವರ ಸಮಸ್ತ ಸಂಶಯಗಳು ನಿವಾರಣೆಯಾದವು. ಆ ಮುನಿಗಳು ವಿಸ್ಮಿತರಾಗಿ ಪ್ರಭು ಪವನದೇವನಿಗೆ ನಮಸ್ಕಾರ ಮಾಡಿದರು. ಹೀಗೆ ಆ ಮುನಿಗಳನ್ನು ಸಂದೇಹರಹಿತರನ್ನಾಗಿಸಿ ಇವರಿಗೆ ಪೂರ್ಣ ಜ್ಞಾನ ಉಂಟಾಗಲಿಲ್ಲ ಎಂದು ವಾಯುದೇವರು ತಿಳಿದರು. ಇವರ ಜ್ಞಾನವು ಇನ್ನೂ ಪ್ರತಿಷ್ಠಿತವಾಗಿಲ್ಲ ಎಂದು ತಿಳಿದು ಪುನಃ ಅವರು ಹೀಗೆ ನುಡಿಯುತ್ತಾರೆ. ಮುನಿಗಳೇ, ಪರೋಕ್ಷ ಮತ್ತು ಅಪರೋಕ್ಷ ಎಂಬ ಭೇದದಿಂದ ಜ್ಞಾನವು ಎರಡು ವಿಧದಿಂದ ತಿಳಿಯಲಾಗಿದೆ. ಪರೋಕ್ಷ ಜ್ಞಾನವನ್ನು ಅಸ್ಥಿರವೆಂದು, ಪರೋಕ್ಷ ಜ್ಞಾನವನ್ನು ಸುಸ್ಥಿರವೆಂದು ಹೇಳಲಾಗಿದೆ. ಯುಕ್ತಿಪೂರ್ಣ ಉಪದೇಶದಿಂದ ಉಂಟಾಗುವ ಜ್ಞಾನವನ್ನು ಪರೋಕ್ಷವೆಂದು ವಿದ್ವಾಂಸರು ಹೇಳುತ್ತಾರೆ. ಅದೇ ಶ್ರೇಷ್ಠ ಅನುಷ್ಠಾನದಿಂದ ಅಪರೋಕ್ಷವಾಗುವುದು. ಪರೋಕ್ಷ ಜ್ಞಾನವಿಲ್ಲದೆ ಮೋಕ್ಷವಾಗುವುದಿಲ್ಲ. ಹೀಗೆ ನಿಶ್ಚಯ ಮಾಡಿ ನೀವು ಆಲಸ್ಯರಹಿತರಾಗಿ ಶ್ರೇಷ್ಠ ಅನುಷ್ಠಾನದ ಸಿದ್ಧಿಗಾಗಿ ಪ್ರಯತ್ನಿಸಿರಿ. ಹೀಗೆ ಹೇಳುತ್ತಾ ವಾಯುದೇವರು ಮುಂದಿನ ವಿಚಾರಗಳನ್ನು ತಿಳಿಸಲು ಉದ್ಯುಕ್ತರಾಗುತ್ತಾರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.